ಇದೀಗ ಸಂಜೆ ಸೂಪರ್ ಫಾಸ್ಟ್ ಅಲ್ಲಿ ಜಿಬಿಎ ಜಟಾಪಟಿಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡೋಣ. ಗ್ರೇಟರ್ ಬೆಂಗಳೂರು ಮೊದಲ ಸಭೆ ನಡೀತಾ ಇದೆ. ಸಿಎಂ ಡಿಸಿಎಂ ನೇತೃತ್ವದ ಪ್ರಾಧಿಕಾರದ ಸಭೆಗೆ ಬಿಜೆಪಿ ಶಾಸಕರು, ಸಂಸದರು ಹಾಗೂ ಕೆಲವು ಕಾಂಗ್ರೆಸ್ ಶಾಸಕರು ಗೈರಾಗಿದ್ದಾರೆ. ಬೆಂಗಳೂರು ಆಡಳಿತ ಯಂತ್ರದ ಐತಿಹಾಸಿಕ ಕ್ಷಣದ ಕುರ್ಚಿಗಳು ಖಾಲಿಯಾಗಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಮೊದಲ ಸಭೆ ಇದು. ಇದರಲ್ಲಿ ಕುರ್ಚಿಗಳು ಖಾಲಿಯಾಗಿದ್ದು ಕೇವಲ ಅಧಿಕಾರಿಗಳು ಹಾಗೂ ಕಾಂಗ್ರೆಸ್ ಶಾಸಕರೊಂದಿಗೆ ಸಭೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. 75 ಜಿಬಿಎ ಸದಸ್ಯರ ಪೈಕಿ ಕೇವಲ 35 ಜನ ಮಾತ್ರ ಹಾಜರಾಗಿದ್ದು ಉಳಿದಂತೆ 40 ಸದಸ್ಯರು ಸಭೆಗೆ ಗೈರಾಗಿದ್ದಾರೆ. ಜಿಬಿಎ ಮೊದಲ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ಅನುದಾನದ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ಕ್ಷೇತ್ರದ ಅಭಿವೃದ್ಧಿಗೆ ಸೂಕ್ತ ಅನುದಾನ ನೀಡಿ ಅಂತ ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದಾರೆ. ತಮ್ಮ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ನಗರ ಪಾಲಿಕೆಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ. ಶೀಘ್ರವಾಗಿ ನಗರದಲ್ಲಿ ಪಾಲಿಕೆಗಳಲ್ಲಿ ಖಾಲಿ ಇರುವ ಹುದ್ದೆಗಳು ತುಂಬಿಸಿ ನಗರ ಪಾಲಿಕೆ ಚುನಾವಣೆ ಯಾವಾಗ ಅಂತ ಕಾರ್ಯಕರ್ತರು ಒತ್ತಡ ತರ್ತಾ ಇದ್ದಾರೆ. ರಸ್ತೆ ಗುಂಡಿಗಳು, ಮಳೆಗಾಲದ ಸಮಸ್ಯೆಗಳು ಸೂಕ್ತವಾಗಿ ನಿರ್ವಹಣೆ ಆಗಬೇಕು ಅಂತ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಜಿಬಿಎ ಸಭೆಗೆ ಬಿಜೆಪಿ ಶಾಸಕರು ಗೈರಾದ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಎಲ್ರಿಗೂ ಆಹ್ವಾನ ಕೊಟ್ಟಿದ್ದೇವೆ. ವಿಪಕ್ಷ ನಾಯಕ ಆರ್ ಅಶೋಕ್ಗೆ ನಾನೇ ಖುದ್ದಾಗಿ ಆಹ್ವಾನ ಕೊಟ್ಟಿದ್ದೇನೆ. ಬೆಂಗಳೂರಲ್ಲಿ ಎಲ್ಲರ ಪಾತ್ರವೂ ಇದೆ. ಬಿಜೆಪಿ ಸಪರೇಟ್ ಮೀಟಿಂಗ್ ಮಾಡ್ತಾ ಇರುವ ವಿಚಾರವಾಗಿ ಮಾತನಾಡಿರೋ ಅವರು, ಸಪರೇಟ್ ಮೀಟಿಂಗ್ ಮಾಡಿದ್ರೆ ನಾನೇನ್ ಮಾಡೋಣ, ಅಜೆಂಡಾ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಸಭೆಗೆ ಬಂದ ಮೇಲೆ ಅಜೆಂಡಾ ಕೊಡ್ತೇವೆ ಅಂತ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಅರ್ಬನ್ ಡೆವಲಪ್ಮೆಂಟ್ ACS ಆಗಿದ್ದಾರೆ ತುಷಾರ್ ಗಿರಿರಾತ್ ಅವರು. ಶಾಸಕರು, ಮಾಧ್ಯಮ ಸ್ನೇಹಿತರೆಲ್ಲ ತಾವೆಲ್ಲ ಇದ್ದೀರಿ. ಇಡೀ ಬೆಂಗಳೂರು ನಗರಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಇದೊಂದು ಐತಿಹಾಸಿಕವಾದಂಥ ದಿನ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಬೆಂಗಳೂರಿನಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ, ಜನರ ಹತ್ತಿರ ಆಡಳಿತವನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಾವು ಒಂದು ಹೊಸ ರೂಪವನ್ನು ಹುಡುಕ್ತೇವೆ ಅಂತ ಹೇಳಿ ಜಿಬಿಎ ಸಭೆ ಬಗ್ಗೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ವಿಧಾನಸಭೆಯಲ್ಲಿ ನಿಲುವಳಿ ತಂದು ಧರಣಿ ಮಾಡಿದ್ರು ಈ ಸರ್ಕಾರ ಅಭಿವೃದ್ಧಿ ಮಾಡೋದಿಲ್ಲ, ಇನ್ನು ನಾವು ಈ ಸಭೆಗೆ ಹೋದ್ರೆ ಅಭಿವೃದ್ಧಿ ಮಾಡುತ್ತಾ, ಅವರು ತಂದಿರುವ ಜಿಬಿಎ ಸಭೆಗೆ ಹೋದ್ರೆ ನಾವು ಹಾಜರಾತಿ ಹಾಕಿದಂತೆ, ನಾವು ಸಪೋರ್ಟ್ ಮಾಡಿದಂತೆ ಆಗುತ್ತೆ. ಈಗಾಗಲೇ ಜಿಬಿಎ ವಿರುದ್ಧ ನಾವು ಕೋರ್ಟ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ. ಬೆಂಗಳೂರಲ್ಲಿ ಯಲಹಂಕ ಶಾಸಕ SR ವಿಶ್ವನಾಥ್ ಮಾತನಾಡಿ, ಜಿಪಿಎ ಸಭೆ ನಡೆಯೋದರ ಬಗ್ಗೆ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದ್ದಾರೆ. ಅದರಿಂದನೇ ನನಗೆ ಇವತ್ತು ಸಭೆ ಇದೆ ಅನ್ನೋದು ಗೊತ್ತಾಗಿರೋದು. ಜಿಬಿಎ ವಿಧೇಯಕಕ್ಕೆ ಸಭೆಯಲ್ಲಿ ನಾವು ಸಹಿ ಹಾಕಿರಲಿಲ್ಲ, ಆದರೆ ನಾವು ಸಭೆಯಲ್ಲಿ ಸಹಿ ಹಾಕಿದ್ದೇವೆ ಅಂತ ಅವರು ಅಪಪ್ರಚಾರ ಮಾಡ್ತಿದ್ದಾರೆ. ಒಂದು ವಿಧಾನಸಭಾ ಕ್ಷೇತ್ರವನ್ನ 2-3 ಮಹಾನಗರ ಪಾಲಿಕೆಗಳಿಗೆ ಹಂಚಿದ್ದಾರೆ. ಅವರ ರಾಜಕೀಯ ತೆವಲಿಗೋಸ್ಕರ ಜಿಬಿಎ ಮಾಡಿದ್ದಾರೆ ಅಂತ ಟೀಕಿಸಿದ್ದಾರೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸಚಿವ ಸಂಪುಟ ವಿಸ್ತರಣೆ ಔತಣಕೂಟ ವಿಚಾರದ ಬಗ್ಗೆ ಉಡುಪಿಯಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಪ್ರತಿ ವರ್ಷ ಔತಣಕೂಟ ಕರೀತಾರೆ, ಇದೇನು ಹೊಸತಲ್ಲ. ಸಿಎಂಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ಸಂಪುಟ ವಿಸ್ತರಣೆ ಆಗುವುದು ಸಹಜ ಪ್ರಕ್ರಿಯೆ, ಯಾವಾಗ ಮಾಡಬೇಕು ಅನ್ನೋದನ್ನ ಸಿಎಂ ಡಿಸಿಎಂ ಹಾಗೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇನ್ನು ಇದೇ ವಿಚಾರವಾಗಿ ಸಚಿವ HK ಪಾಟೀಲ್ ಹಾಗೂ ಶಿವರಾಜ್ ತಂಗಡಿಗೂ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ವಿಚಾರವಾಗಿ ಹಾವೇರಿಯಲ್ಲಿ ಮಾತನಾಡಿರುವ ಸಚಿವ ಮಹದೇವಪ್ಪ, ಎಲ್ಲವೂ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟದ್ದು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರೆ, ಅದರಲ್ಲೇನು ಬದಲಾವಣೆ ಇಲ್ಲ. ಹಾಗಾದ್ರೆ ಹೀಗಾದ್ರೆ ಅನ್ನೋದಕ್ಕೆಲ್ಲ ಉತ್ತರ ಕೊಡೋದಿಕ್ಕಾಗಲ್ಲ. ನಾವು ನಿನ್ನೆ 3 ಜನ ರಹಸ್ಯ ಸಭೆ ನಡೆಸಿಲ್ಲ, ಇವೆಲ್ಲವೂ ಊಹಾಪೋಹ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ HK ಪಾಟೀಲ್ ಶಿವರಾಜ್ ತಂಗಡಿಗಿಯೂ ರಿಯಾಕ್ಟ್ ಮಾಡಿದ್ದಾರೆ. ನವೆಂಬರ್ ಕ್ರಾಂತಿ ವಿಚಾರವಾಗಿ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, 6 ತಿಂಗಳ ಹಿಂದೆ ಕಾಂಗ್ರೆಸ್ ನಾಯಕರೇ ಕ್ರಾಂತಿ ಆಗತ್ತೆ ಅಂತ ಹೇಳ್ತಾ ಇದ್ರು. ಸಿಎಂ ಡಿನ್ನರ್ ಮೀಟಿಂಗ್, ಸಚಿವರ ಬೇರೆ ಸಭೆಗಳು ಇವೆಲ್ಲ ನೋಡಿದ್ರೆ ಕ್ರಾಂತಿ ಆಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅಧಿಕಾರ ಹೋಗಿ ಡಿಕೆ ಶಿವಕುಮಾರ್ ನವೆಂಬರ್ಗೆ ಸಿಎಂ ಆಗುವ ಸಾಧ್ಯತೆ ಇದೆಯಾ ಎಂಬ ಚರ್ಚೆಗಳು ಶುರುವಾಗಿದೆ ಅಂತ ಹೇಳಿದ್ರು.
ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಶಾಸಕ ಮುನಿರತ್ನ ಮಾತನಾಡಿದ್ದಾರೆ. ಮಗುನೂ ಚಿವುಟ್ತಾರೆ, ತೊಟ್ಟಿಲನ್ನೂ ತೂಗ್ತಾರೆ, ನಾನು ಹೊಡಿತೇನೆ ನೀನು ಅತ್ತಂಗ ಅಳು ಅನ್ನುವಂತೆ ಬಿಗ್ ಬಾಸ್ ಬಂಧನ ಕತೆ ಅಂದಿದ್ದಾರೆ. ಪರೋಕ್ಷವಾಗಿ ಡಿಸಿಎಂ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ ಶಾಸಕ ಮುನಿರತ್ನ. ಡಿಕೆ ಶಿವಕುಮಾರ್ ಬೆಂಗಳೂರು ಮಿನಿಸ್ಟರ್ ಆದ್ರ ಮೇಲೆ ಬಹಳ ನಿರೀಕ್ಷೆ ಇತ್ತು, ಆದ್ರೆ ಗುಂಡಿ ಬಿದ್ದಿದೆ, ನೀನು ಊರ್ ಬಿಟ್ಟು ಹೋಗು ಅನ್ನೋದು ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ದಾಳಿ ವಿಚಾರವಾಗಿ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಸಚಿವ ಎಂಸಿ ಸುಧಾಕರ್ ವಾಗ್ದಾಳಿ ನಡೆಸಿದರು. ಸಾವಿರಾರು ಕೋಟಿ ತನಿಖೆ ನಡೆಯುತ್ತಿದ್ದವರನ್ನು ಬಿಜೆಪಿಗೆ ಸೇರಿಸಿಕೊಳ್ತಾ ಇದ್ದಾರೆ. ಬಿಜೆಪಿಗೆ ಸೇರಿಸಿಕೊಂಡು ಎಂಪಿ ಟಿಕೆಟ್ ಕೊಟ್ಟು ಎಂಪಿ ಮಾಡಿದ್ದಾರೆ. ಎಂಪಿ ಆದವರ ಮೇಲೆ ಯಾಕೆ ತನಿಖೆ ಆಗಿಲ್ಲ ಅಂದ್ರು. ಇನ್ನು ಬರೀ ವಿರೋಧ ಪಕ್ಷ, ವಿಶೇಷವಾಗಿ ಕಾಂಗ್ರೆಸ್ನವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸ್ವಪಕ್ಷ ಅವರದ ಮೇಲೆ ಬಿಜೆಪಿ ದಾಳಿ ಮಾಡಲ್ಲ, ಸ್ವಪಕ್ಷದವರು ಚೆನ್ನಾಗಿ ತಿಂದು ತೆಗಬಹುದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಸಂಘಟನೆ ಮುಖಂಡ ಭರತ್ ಕುಂಬ್ಡಿಲು ಮಂಗಳೂರು ಕೋರ್ಟ್ಗೆ ಸರೆಂಡರ್ ಆಗಿದ್ದಾರೆ. ಅಶ್ರಫ್ ಕಲಾಯಿ, ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರೋ ಭರತ್ ಇವತ್ತು ಕೋರ್ಟ್ಗೆ ಶರಣಾಗಿದ್ದಾರೆ. ಕಳೆದ 3-4 ತಿಂಗಳಿಂದ ವಿಚಾರಣೆಗೆ ಹಾಜರಾಗದೆ ಭರತ್ ಕುಂಬ್ಡಿಲು ತಲೆಮರೆಸಿಕೊಂಡಿದ್ರು. ಹೀಗಾಗಿ ವಾರೆಂಟ್ ಜಾರಿ ಮಾಡಲಾಗಿತ್ತು. ಸದ್ಯ ಇವತ್ತು ಮಂಗಳೂರಿನ ಜಿಲ್ಲಾ ಕೋರ್ಟ್ಗೆ ಸರೆಂಡರ್ ಆಗಿದ್ದಾರೆ. ಜೈಲಲ್ಲಿ ಗುಬ್ಬಚ್ಚಿ ಸೀನಾ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ ವಿಚಾರ ಬಯಲಾಗ್ತಿದ್ದಂತೆ ಸೀನಾನ ಇನ್ನಷ್ಟು ಮಾಹಿತಿಗಳು ಹೊರಬರ್ತಿದೆ. ಜೈಲಿನಿಂದಲೇ ವ್ಯಕ್ತಿಯೊಬ್ಬರಿಗೆ ಕರೆ ಮಾಡಿದ್ದ ಸೀನಾ ಹಫ್ತಾ ಕೊಡುವಂತೆ ಧಮಕಿ ಹಾಕಿದಂತೆ. ರಾಜಾತಿಥ್ಯ ಪಡೆಯಲು ಜೈಲಾಧಿಕಾರಿಗಳಿಗೆ ಲಕ್ಷ ಹಣ ಕೊಡಬೇಕು, ನನಗೆ ಹಣ ಕೊಡುವಂತ ದೊಮ್ಮಸಂದ್ರದ ನಿವಾಸಿಗೆ ಬೆದರಿಕೆ ಹಾಕಿದ್ನಂತೆ. ಸೆಪ್ಟೆಂಬರ್ 27ರಂದು ಕರೆ ಮಾಡಿರೋ ಸೀನಾ 50 ಲಕ್ಷ ನೀಡುವಂತೆ ಆವಾಜ್ ಹಾಕಿದ್ನಂತೆ. ಹಣ ನೀಡೋದಕ್ಕೆ ಒಪ್ಪದ ಹಿನ್ನೆಲೆ ಅವರ ಮನೆಗೆ ತನ್ನ ಸಹಚರರನ್ನು ಕಳುಹಿಸಿ ಸೀನಾ ದಾಂಧಲೆ ಎಬ್ಬಿಸಿದ್ನಂತೆ. ಗುಬ್ಬಚ್ಚಿ ಸೀನಾ ಹಾಗೂ ಸಹಚರರ ವಿರುದ್ಧ ವರ್ತೂರು ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಆದರೂ ಕೂಡ ಪೊಲೀಸರು ಎಫ್ಐಆರ್ ಮಾಡದೆ ಕೇವಲ ಎನ್ಸಿಆರ್ ಮಾಡಿ ಕೈಬಿಟ್ಟಿದ್ದಾರಂತೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಕೊಲೆಯಾರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ನೀಡದ ವಿಚಾರವಾಗಿ ಖುದ್ದು ನ್ಯಾಯಾಧೀಶರು ಭೇಟಿ ನೀಡುವಂತೆ ಸಲ್ಲಿಸಿದ ಅರ್ಜಿ ಸ್ವೀಕಾರ ಆಗಿದ್ದು, ದರ್ಶನ್ ಪರ ವಕೀಲರು ಸಲ್ಲಿಸಿದ ಅರ್ಜಿ ಸ್ವೀಕರಿಸಿ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ದು, ಜೈಲಿಗೆ ಭೇಟಿ ನೀಡಿ ಸವಲತ್ತು ಪರಿಶೀಲನೆ ಮಾಡಬೇಕು, ಕೋರ್ಟ್ ಆದೇಶ ಪಾಲನೆ ಆಗಿದೆಯೋ ಇಲ್ಲವೋ ಪರಿಶೀಲಿಸಬೇಕು ಅಂತ ಹೇಳಿದೆ. 5 ಕೆಜಿ ಪಡಿತರ ಅಕ್ಕಿ ಬದಲು ಇಂದಿರಾ ಕಿಟ್ ನೀಡುವ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಒಂದು ಮನೆಯಲ್ಲಿ 5 ಜನ ಇದ್ರೆ ಮಾತ್ರ ಇಂದಿರಾ ಕಿಟ್ ಲಭ್ಯ ಆಗುತ್ತೆ. 5 ಜನರಿಗಿಂತ ಕಡಿಮೆ ಇದ್ರೆ ಅಳತೆ ಪ್ರಕಾರ ಕೊಡಲಾಗುತ್ತೆ. ಇದಕ್ಕೂ ಮೊದಲು ಅಕ್ಕಿ ಕೊಟ್ಟಿದ್ವಿ, ಆದರೆ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇತ್ತು, ಅದಕ್ಕೆ ಈಗ ಕಿಟ್ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮಣಿಪಾಲ ಆಸ್ಪತ್ರೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಿರ್ಮಲಾನಂದನಾಥ ಶ್ರೀಗಳು ಆಸ್ಪತ್ರೆಗೆ ಭೇಟಿ ಕೊಟ್ಟು ದೇವೇಗೌಡರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಕಾಂತಾರ ಚಾಪ್ಟರ್ 1 ವಿಶ್ವದಾದ್ಯಂತ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದ್ದು, 8 ದಿನಗಳಲ್ಲಿ ಬರೋಬ್ಬರಿ 509 ಕೋಟಿ ಕಲೆಕ್ಷನ್ ಮಾಡಿದ್ದು ಬಾಕ್ಸ್ ಆಫೀಸ್ ಅಲ್ಲಿ ಧೂಳೆಬ್ಬಿಸ್ತಾ ಇದೆ. ಈ ಬಗ್ಗೆ ಸ್ವತಃ ಹೊಂಬಾಳೆಯೇ ಇದರ ಬಗ್ಗೆ ಮಾಹಿತಿ ನೀಡಿದೆ. ಕಾಂತಾರ ಚಿತ್ರ ಅಭೂತಪೂರ್ವ ಯಶಸ್ಸು ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿದೇವತೆ ಕಟೀಲು ದೇವಿಯ ದರ್ಶನ ಪಡೆದಿದ್ದಾರೆ. ಕಾಂತಾರ ನಿರ್ಮಾಪಕ ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇಂದಿನಿಂದ ಹಾಸನಾಂಬೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಹಾಸನಾಂಬೆ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸ್ತಾ ಇದ್ದು, ಈ ಬಾರಿ ವಿಐಪಿ, ವಿವಿಐಪಿ ಪದ್ಧತಿಗೆ ಕೋಕ್ ನೀಡಲಾಗಿದೆ. ಶಾಸಕರು, ಸಚಿವರು, ನ್ಯಾಯಮೂರ್ತಿಗಳ ದರ್ಶನಕ್ಕೂ ಕೆಲವು ಸಮಯಾವಕಾಶವನ್ನು ನಿಗದಿಪಡಿಸಲಾಗಿದೆ. ಕರೂರಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣದ ಕುರಿತು ಎಸ್ಐಟಿ ತನಿಖೆಗೆ ಆದೇಶ ಮಾಡಿದ್ದ ಮದ್ರಾಸ್ ಹೈಕೋರ್ಟ್ ತೀರ್ಪು ಪ್ರಶ್ನಿಸಲಾಗಿದ್ದ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ವಾದ ಪ್ರತಿವಾದ ಆಲಿಸಿರೋ ಬಳಿಕ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಕರೂರಿನ ರ್ಯಾಲಿ ವೇಳೆ ನಡೆದ ಕಾಲ್ತುಳಿತದಲ್ಲಿ 46 ಜನ ಸಾವನ್ನಪ್ಪಿದ್ರು. ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿ ಅಫ್ಘಾನ್ ನೆಲವನ್ನು ಬಳಸಿಕೊಳ್ಳಲು ಅವಕಾಶ ನೀಡಲ್ಲ ಅಂತ ಅಫ್ಘಾನ್ ಸಚಿವ ಘೋಷಣೆ ಮಾಡಿದ್ದಾರೆ. ಭಾರತ ಪ್ರವಾಸದಲ್ಲಿರುವ ಅಫ್ಘಾನಿಸ್ತಾನ ಸಚಿವ ಮುಥಾಕಿ ಈ ಭೇಟಿಯಿಂದ ಎರಡೂ ದೇಶಗಳ ನಡುವಿನ ಸಂಬಂಧ ವೃದ್ಧಿಯಾಗಲಿದೆ ಅಂತ ಹೇಳಿದ್ದಾರೆ. ವಿಶ್ವದ ಮೊದಲ ಸಸ್ಯಾಹಾರಿ ಬಾಡಿ ಬಿಲ್ಡರ್ ಅಂತಾನೆ ಖ್ಯಾತಿ ಪಡೆದಿದ್ದ ಪಂಜಾಬಿ ನಟ ವರಿಂದರ್ ಸಿಂಗ್ ಹುಮಾನ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ತೋಳು ನೋವಿನಿಂದಾಗಿ ಶಸ್ತ್ರಚಿಕಿತ್ಸೆಗೆ ಅಂತ ಅಮೃತಸರದ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮುಖೇಶ್ ಅಂಬಾನಿ ಉತ್ತರಾಖಂಡನ ಚಮೋಲಿಗೆ ಭೇಟಿ ನೀಡಿದ್ದಾರೆ. ಬದ್ರಿನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದರು. ದೇವರ ಭೂಮಿಗೆ ಬಂದು ಬದ್ರಿನಾಥನ ದರ್ಶನ ಪಡೆದಿದ್ದು ನನ್ನ ಪುಣ್ಯ ಅಂತ ಹೇಳಿದ್ದಾರೆ.
देवता वाको देवता रुद्रा देवता मरुतो देवता विद्या देवता. ತಮಿಳುನಾಡಲ್ಲಿ ಈಗಾಗಲೇ ದೀಪಾವಳಿ ಪಟಾಕಿ ತಯಾರಿ ಕೆಲಸ ನಡೀತಾ ಇದ್ದು ಈ ಬಾರಿ ಆಪರೇಷನ್ ಸಿಂಧೂರ್ ಮಾದರಿಯ ಪಟಾಕಿಯನ್ನು ತಯಾರು ಮಾಡಿ ಮಾರಾಟ ಮಾಡಲಾಗ್ತಿದೆ. ಶಿವಕಾಶಿಯಲ್ಲಿ ಆಪರೇಷನ್ ಸಿಂಧೂರ್ ಥೀಮ್ ಹಾಗೂ ವಂದೇ ಭಾರತ್ ಮಾದರಿಯಲ್ಲೂ ಪಟಾಕಿ ತಯಾರಿಸಿ ದೇಶಭಕ್ತರನ್ನು ಸೆಳೆಯುವ ಪ್ರಯತ್ನ ಮಾಡಲಾಗಿದೆ. ಈಗ ವಿದೇಶದ ಪ್ರಮುಖ ಸುದ್ದಿಗಳನ್ನು ನೋಡೋಣ. 2025ನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ಘೋಷಣೆಯಾಗಿದೆ. ವೆನಿಜುಲಾದ ಮಾರಿಯಾ ಕೊರಿನಾ ಮಚಾಡೋಗೆ ನೊಬೆಲ್ ಶಾಂತಿ ಪುರಸ್ಕಾರ ಲಭಿಸಿದೆ. ವೆನಿಜುಲಾದ ಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ಮಾರಿಯಾ ಮಚಾಡೋ ಅವರು ಸರ್ವಾಧಿಕಾರಿ ಆಡಳಿತ ಕೊನೆಗೊಳಿಸಲು ಹೋರಾಟ ಮಾಡಿದರು. ನೊಬೆಲ್ ಶಾಂತಿ ಪ್ರಶಸ್ತಿ ಘೋಷಣೆಗೂ ಮುನ್ನ ಮಾತನಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಂತಿ ಪ್ರಶಸ್ತಿಯನ್ನು ತಮಗೇ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು. ಏನನ್ನೂ ಮಾಡದೆ ದೇಶವನ್ನ ನಾಶ ಮಾಡಿದ ಬರಾಕ್ ಒಬಾಮಾಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಆದರೆ ನಾನು ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಸೇರಿದಂತೆ 8 ಯುದ್ಧ ನಿಲ್ಲಿಸಿದ್ದೇನೆ ಅಂತ ತನ್ನ ಬೆನ್ನನ್ನು ತಾನೇ ತಟ್ಕೊಂಡಿದ್ರು. ಆದರೆ ಶಾಂತಿ ಪುರಸ್ಕಾರ ಪ್ರಶಸ್ತಿ ಸಿಗಲಿಲ್ಲ. ಗಾಜಾದಲ್ಲಿ ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ ಸರ್ಕಾರ ತನ್ನ ಸೇನೆಯನ್ನು ವಾಪಸ್ ಕರೆಸಿಕೊಂಡಿದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮಾತನಾಡಿ ತಾತ್ಕಾಲಿಕವಾಗಿ ಯುದ್ಧ ನಿಂತಿದೆ. ಎರಡೂ ಕಡೆಯಿಂದಲೂ ಬಂಧಿತರನ್ನ ಬಿಡುಗಡೆ ಮಾಡಲಾಗಿದೆ. ಯುದ್ಧ ನಿಂತ ಬಳಿಕ ಸಾಕಷ್ಟು ಜನರು ಮತ್ತೆ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳುತ್ತಾ ಇದ್ದಾರೆ ಅಂತ ಮಾಹಿತಿ ಕೊಟ್ಟರು. ತೈವಾನ್ ಚೀನಾ ಜೊತೆಗೆ ಸುದೀರ್ಘ ಯುದ್ಧ ಮಾಡಲು ತಯಾರಿ ನಡೆಸ್ತಾ ಇದೆಯಾ ಅನ್ನೋದ್ರ ಬಗ್ಗೆ ವರದಿಯಾಗಿದ್ದು, ತೈವಾನ್ ಅಧ್ಯಕ್ಷ ವಿಲಿಯಂ ಸ್ಲೈ ಚಿಂಗ್ತೆ ಮಾತನಾಡಿ ದೇಶದ ರಕ್ಷಣೆಗಾಗಿ ಟಿಡೋಮ್ ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸ್ತಾ ಇರುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಶತ್ರುಗಳನ್ನು ಸಶಕ್ತವಾಗಿ ಎದುರಿಸೋದಕ್ಕೆ ಅಗತ್ಯ ಇದೆ ಅಂತ ರಾಷ್ಟ್ರೀಯ ದಿನಾಚರಣೆ ವೇಳೆ ತಿಳಿಸಿದ್ದಾರೆ.